ಏನು ಮಾಡಲ್ಪ ಮಾರಾಯ, ನಾನು ಒಬ್ಬಂಟಿಗೆ ಹೊಲಕ್ಕೆ ಆದ್ರೆ ಮನ್ಯಾಗ ಮಾಡಾರಿಲ್ಲ, ಮನೆಗೆ ಹೋದ್ರೆ ಹೊಲ್ದಾಗ ಮಾಡಾರಿಲ್ಲ, ದನ ಕರ ಕಟ್ಕೊಂಡು ನಾನು ಭಾಳ ಪೇಚಾಡ್ದಾಗ್ಬಿಟ್ಟತಿ ನೋಡು. ಈ ಜೋಳದಾಗ ನುಸಿ ಇದು ಸುಳಿ ಹಂಗೆ ಮುದುಡ್ಯಾಗ್ಯಾವ, ಸುಳಿ ಕೊಳ್ಯಾಕತ್ತಾವು. ಇದಕ್ಕೆ ಸದ್ಯ ಎಣ್ಣೆ ಹೊಡಿಬೇಕು. ಸದ್ಯ ಎಣ್ಣೆ ಹೊಡಿಬೇಕಂದ್ರೆ ಇದನ್ನ ಕಳೆ ತೆಗಿಬೇಕು. ಕಳೆ ತೆಗೆದು ನೀರು ಹಾಸ್ಬೇಕು. ನೀರು ಹಾಸ್ತಾರ ಸದ್ಯ ಎಣ್ಣೆ ಹೊಡಿಬೇಕು. ಇವ್ರಾರ ಮನೆಯನ್ ಮಂದಿ ಭಾಳ ಸುಖದಾರದಾರ. ಲಗೂಟ್ನ ಹೊಲಕ್ಕೆ ಬರಾಕೊಲ್ರಿ, ಮೆಷಿನ್ಯಾಗ ಎದ್ದು ಮಾಡ್ಕೊಂಡು ಕಟ್ಕೊಂಡು ಹೊಲಕ್ಕೆ ಬರಾಕೊಲ್ರಿ. ಇದರ ಬಿಳ್ಜಾಳ ಒಂದು ಅರ್ಧ ಎಕರೆ ಐತಿ. ಇದಕ್ಕೆ ಆಳ್ತಾರಲ್ಪ ನಾನು. ಇವರೇ 2 ದಿನ ತೆಗೆದ್ರೆ ಆಗೋದಿಲ್ಲ. ಬಂದೇನ ಬಾ. ಇನ್ನೇನು ನೋಡು, 1 ತಾಸು ತಿನ್ಕೊಂತ ಕುಂದಿರ್ಬೇಕಿನ್ನ. ಇನ್ನು 3 ತಾಸು ತಿನ್ಕೊಂತ ಕುಂತು ಇನ್ನು ಯಾವಾಗ ಕಡೆ ತೆಗಿಯಕ್ಕೆ ಚಲೋ ಮಾಡ್ತಾಳೆ ಈಕಿ. ಮಾರೇ, ಇವತ್ತು ಊಟ ಮಾಡೋದಲ್ಲ ತಗೋಣ. ಆ ಮರ್ಕೆನ್ಸಾರ ಹುಡುಗಿ ದೊಡ್ಡದಾಗಿತ್ತಲ್ಲ, ಅವ್ರಿಗೆ ಅಡಿಗೆ ಕೊಡಕ್ಕೆ ಹೋಗಿದ್ನಿ. ನಾನು ಅಲ್ಲೇ ನಾಷ್ಟ ಮಾಡಿ ಬಂದೇನಿ. ಅವ್ರ ಮನ್ಯಾಗ ಉಪ್ಪಿಟ್ಟು ಬರೋಚು ಮರಿ ತಿಂದು 2 ಕಡುಬು ಹೊಡಿಯೋದು ತಿಂದು ಬಂದೇನಿ. ಇವತ್ತೇನು ನಾನು ಮನ್ಯಾಗ ತಿನ್ನೋದಲ್ಲ ತಗೋ. ಬರೇ ನೀನು ಇಂಥವ ಏನಾರಲ್ಲ ಗಾಳ ಇರ್ತಾವ ನೋಡು. ಲಗೂಟ್ನ ಹೊತ್ತಿನ ಕೂಡ ಬಂದು ಹೊಲದಾಗ ಹೊರೆ ಮಾಡ್ಯಾಳಂದಿ. ಅಯ್ಯ ಮತ್ತು ಎಲ್ಲ ಜಲ್ಮಕ್ಕೆ ನೀಗ್ರು ಇರಬೇಕು. ಮತ್ತು ನಾವು ಮಕ್ಕಳು ಮರಿ ಇದ್ದಾರೆ, ನಮ್ಮ ಹುಡುಗರಿಗೆ ಕೊಟ್ಟಾರ ಅವರು. ನಮ್ಮ ಹುಡುಗರು ದೊಡ್ಡಾರಾದಾಗ ಅಡಿಗೆ ಕೊಟ್ಟಾರ ಅವರು. ಮತ್ತು ನಾನು ಮತ್ತು ಕೊಡ್ಬೇಕ ಬೇಡ ಹೊಳ್ಳಿ ಅವ್ರಿಗೆ. ಕೊಟ್ಟಾರ್ದು ಹಂಗೆ ಇಟ್ಕೊಂಡು ಕುಂತ್ರ ಏನಂತಾರೆ ಮಂದಿ. ಆಕೆ ಯಾರು ಕೊಟ್ಟಿದ್ಲೆ, ಆಕೆ ಯಾರಿಗೆ ಮಾಡಿದ್ಲೆ ಅನ್ನೋದಿಲ್ಲ. ನೋಡ, ಇದು ಗೋಧಿನೂ ನೀರಿಗೆ ಬಂದೈತಿ, ಈಗ ಬೀಜಾಳನೂ ನೀರಿಗೆ ಬಂದೈತಿ. ನೋಡು, ಬೀಜಾಳದಾಗ ಸುಳ್ಯಾಗ ಓದೋ ಸುಳಿ ಕೊಳ್ಯಾಕತ್ತೈತಿ. ಸದ್ಯನ ಎಣ್ಣೆ ಹೊಡಿಬೇಕು. ನಾ ಈಗ ಬಡ ಅದನ್ನ ಕಳೆ ಮುಗಿಸ್ಬೇಕು. ಸುಮ್ಮನೆ ನೀನು ಕೂಡ ಒಬ್ಬರನ್ನ ಯಾರ ಕರ್ಕೊಂಬ ನಾಳೆಗೆ. ಯಾರನ್ನು ಕೇಳಿ ದುಮ್ಮ ಕಡ್ಲಿ ಸುಗ್ಗಿ ಚಲೋ ಆಗೈತಿ. ಎಲ್ಲರೂ ನಸಿನ್ಯಾಗ 3 ಗಂಟೆ 4 ಗಂಟೆ ಕಡ್ಲಿ ಕೀಳಕ್ಕೆ ಹೋಗಾರ. ಹೊತ್ತೊಂಡು ಹೊಡೆದ 10-11 ಗಂಟೆಗೆ ಮನೆಗೆ ಬರ್ತಾರೆ. ಈಗ ಯಾರು ಕಳೆಗೆ ಬರ್ಬೇಕಪ್ಪ ಮರಯ್ಯ. ಯವ್ವ, ಚಪ್ಪರ ಮೇಲೆ ದೊಡ್ಡ ಕುಂಬಳಕಾಯಿ ಆಗಿದ್ದು ನೋಡಿ. ಯಾವ ಹರ್ಕೊಂಡು ಹೋಗ್ಯಾವ ನಾವು ಮಾರ ಮಣ್ಣಾಲಿ ಕೈ ಸೀಡ್ಲಿ ಕೊರ ಕೈ ಹಾವು ಚೋಳಿ ಹರಿಲಿ ಅತ್ತಾಗ ನಾನಾರ ಹಂಗಾರ ಇನ್ನೊಂದು ದೊಡ್ಡ ಆಗಲಿ ಹರಿಯಾಕೆ ಬರ್ತೈತೆ ಅಂತ ಬಿಟ್ಟಿದ್ನಿ. ನಿನ್ಯಾರ ನೋಡಿ ಹೋಗೇನಿ. ಇವತ್ತು ಕಾಯಿ ಇಲ್ಲಿ ನೋಡೋ ಯಾರು ಹರಿದಾರೋ, ಯಾವಾಗ ಹರಿದಾರೋ, ಎಷ್ಟೊತ್ನಾಗ ಹರ್ಕೊಂಡು ಹೋಗ್ಯಾವ. ಕುಂಬಳಕಾಯಿ ಹರ್ಕೊಂಡು ಹೋಗ್ಯಾವ ನೋಡುವ. ಯವ್ವ, ನಂದು ಚಪ್ರದ ಮೇಲೆ ದೊಡ್ಡ ಕುಂಬಳ ಬಳ್ಳಿಯಾಗ ಕಾಯಿದ್ದು ಯಾವ ತೊಗೊಂಡು ಹೋಗಿದ್ದಾವ ಒಬ್ರು ಮಾರ ಮಣ್ಣಾಲಿ. ಯಾಕೆ ಗಿರ್ಜಕ್ಕ, ಯಾಕೆ ಬೇದಾಡಕತ್ತಿಯಲ್ಲ, ಏನಾತ? ಯಾಕೆ ಗಿರ್ಜಕ್ಕ, ನೀವು ಯಾಕೆ ಬಾಯಿ ಮಾಡ್ತಾ ಇದ್ದೀರಾ? ಯವ್ವ ಗಿರ್ಜಕ್ಕ, ನೀನೇನ ಅಪರೂಪಕ್ಕೆ ಯಾಕೋ ಬಾಯಿ ಮಾಡಾಕತ್ತಿಯಲ್ಲ? ನನಗೆ ಆಶ್ಚರ್ಯ ಆಯ್ತು. ಅದಕ್ಕೆ ನಾನು ಎಲ್ಲ ಮಾಡೋದು ಬಿಟ್ಟು ಬನ್ನಿ. ನೀವ ಹೇಳ್ರಿವ. ಅಲ್ಲ, ನಾನು ಆಕಳ ಸಡ್ ಮ್ಯಾಗ ಚಪ್ಪರ ಮ್ಯಾಗ ಕುಂಬಳ ಬಳ್ಳಿ ಹಬ್ಸಿದ್ನಿ ಇಲ್ಲ. ಕುಂಬಳಕಾಯಿ ಆಗಿದ್ದೂಲೆ ಯಾವಾಗ ಕರ್ಕೊಂಡು ಹೋಗ್ಯಾಳೋ ನೋಡಲಿ. ಇವತ್ತು ಹೊಡೆದ ಕುಂಬಳಕಾಯಿ ಇಲ್ಲ. ನಿನ್ಯಾರ ನೋಡಗೇನ್ಲೆ ನಾ ಸಂಜೆ ಮುಂದೆ ಯಾರು ಹರಿದಿದ್ದಾರ ಅವನ್ನ? ಕುಂಬಳಕಾಯ ಮೊನ್ನೆ ಅಯ್ಯಪ್ಪ ಸ್ವಾಮಿ ಪೂಜೆ ಕೊಟ್ಟಿಲ್ಲ ನೀವು? ಇನ್ನೂ ಅದಾವನ? ಹೌದು ರೀ, ಮೊನ್ನೆ ನೀವು ನಮ್ದು ಈದಕ್ಕೆ ಇದ್ದಾಗ ನಂಗೂ ಒಂದು ಕಾಯಿ ಕೊಟ್ಟಿದ್ರಲ್ಲ. ಮತ್ತು ಗೌರಿ ಹುಣ್ಣಿಮ್ಯಾಗ ನೀನು ಗಾರ್ಗಿ ಮಾಡಾಕತ್ತಿದ್ದೆಲ್ಲ, ಅವಾಗ ಕುಂಬಳಕಾಯಿ ಹೊಡೆದಿದ್ದೆಲ್ಲ, ಅದ್ರಾಗ ನನಗೊಂದು ಅರ್ಧ ಕೊಟ್ಟಿದ್ದೀವ. ಚಲೋ ಆಗಿದ್ದು ಗಾರ್ಗಿ. ಹಂಗಾರ ಉಗಾದಿಗೆ ಒಂದು ಕಾಯಿ ಇಸ್ಕೋಬೇಕಂತ ಮಾಡಿದ್ದೆ ನಾನು ನಿನಗೆ. ಇಲ್ಲ ನಿನಗೆ ಸುಳ್ಳು ಹೇಳ್ತೇನೆ ಅನ್ಲೇ ನಾನು. ನೋಡ್ಬಾ, ಅಲ್ಲಿ ಸಡ್ನ್ಯಾಗಾರ ನೋಡ್ಬಾ, ಅಲ್ಲಿ ಮ್ಯಾಲೆ ಹತ್ಯಾರ ನೋಡ್ಬಾ, ಹಿಂದೆ ಹಿತ್ಲಗದಾಗಾರ ನೋಡ್ಬಾ ಕುಂಬಳಕಾಯಿನ. ಅಯ್ಯೋ, ಯಾರು ಹರ್ಕೊಂಡು ಹೋಗಿದ್ದಾರೆ ಇವ ಪಾಪ ಗಿರ್ಜಕ್ಕನ ಕುಂಬಳಕಾಯಿನ? ಇವ್ವ, ನಾವೇನು ನೋಡಿಲ್ ಬಿಡುವ ಗಿರ್ಜಕ್ಕ. ಹೌದು ರೀ ಗಿರ್ಜಕ್ಕ, ನಮ್ದಕ್ಕೆ ನಾನು ನೋಡೇ ಇಲ್ಲ. ನಾನು ಸುಮ್ಮನೆ ಇರೋದಿಲ್ಲ, ಇನ್ನು ನೋಡ್ತಿರ್ತೇನೆ, ಹಂಗೆ ಕಣ್ಣಿಟ್ಟಿರ್ತೇನೆ. ನಾನು ಪಾರೆ ಇರ್ತೈತೆ ಮನ್ಯಾಗ ಒಳಗೆ ಸಡ್ನ್ಯಾಗ ಪಾರೆ ಮುಗಿಸ್ಕೊಂಡು ಆಕಳ ಒಳಗೆ ಕಟ್ಟಿ ಅವಕ್ಕೆ ನೀರು ಕುಡಿಸಿ ಹೊಟ್ಟು ಹಾಕಿ ಹೋಗಿ ಅಲ್ಲೇ ಒಳಗೆ ಪಾರೆ ಮಾಡ್ಕೊತ ಕುಂತೀನಿ. ಅಂದ್ರೆ ಇವು ನಮ್ಮ ಮನ್ಯಾನ ಗಂಡು ಮಕ್ಕಳು ಹೋದು ಅತ್ತ ಹೋಗುವ, ಹುಡುಗರು ಇವು ತಿರುಗಾಡುವ, ಹಿಂಗಾಗಕತ್ತೈತಿದು. ಅದು ಆಯಿನಾರ ಅಡ್ಡಾಡ್ಕೊಂತ ಸಡ್ಡಿನ ಕಡೆ ಬರ್ತೈತೆ. ಅದು ಇಲ್ಲ, ಆಯಿನೂ ಚಾ ಹೊಳ ಯಾರು ಬರ್ತಾರೆ ಅವ್ರು ಕೂಡ ಚಾ ಕುಡಿದು ಕುಂದ್ರದು ಮಾತು ಹೇಳ್ದಂಗೆ ಮಾಡ್ತೈತೆ. ಈಗ ನೋಡಿ ಕುಂಬಳಕಾಯಿ ಯಾರು ಅದಾರೇನು?